ಸುಬ್ಬಣ್ಣನಿಗೆ ಹಾಗೂ ಲಲಿತಾಗೆ ನೋವಾಗ್ತಾ ಇರುತ್ತೆ. ಇಂಥ ಒಂದು ಕಾಲಘಟ್ಟದಲ್ಲಿ ಏನಾಗುತ್ತಂದರೆ ಮಹಾರಾಜರು ತೀರ್ಕೊಂಡ್ಬಿಡ್ತಾರೆ. ಯಾವಾಗ ಮಹಾರಾಜರು ತೀರ್ಕೊಂಡ್ರೋ ಮಹಾರಾಜರ ಆಶ್ರಯದಲ್ಲಿದ್ದಂತಹ ವಿದ್ವಾಂಸರು, ಪಂಡಿತರು, ಕಲಾವಿದರು ಇವರೆಲ್ಲ ಬೇರೆ ಜಾಗನ ಹುಡ್ಕೊಂಡು ಹೊರಟೋಗ್ತಾರೆ. ಕೆಲವರು ಏನು ಸಿಗುತ್ತೋ ಅದು ಸಿಗಲಿ ಅಂತ ಅಲ್ಲೇ ಉಳ್ಕೊಳ್ತಾರೆ. ಮೊದಲಿನಷ್ಟು ಸಂಪಾದನೆ ಸಿಗ್ತಾ ಇರೋದಿಲ್ಲ. ಆದ್ದರಿಂದ ಈ ನಾರಾಯಣ ಶಾಸ್ತ್ರಿಗಳಿಗೆ ಸಂಪಾದನೆಗೆ ಕಷ್ಟ ಆಗ್ತಾ ಇರುತ್ತೆ. ಇಂಥ ಒಂದು ಸಂದರ್ಭದಲ್ಲಿ ಈ ಸುಬ್ಬಣ್ಣ ಏನು ಯೋಚನೆ ಮಾಡ್ತಾರಂದರೆ, ತಾನು ಹೇಗಾದರೂ ಈ ನವರಾತ್ರಿಯಲ್ಲಿ ಕಚೇರಿಯಲ್ಲಿ ಹಾಡಿ ಒಂದು ಸ್ವಲ್ಪ ಆದರೂ ಹಣ ಗಳಿಸಬೇಕು ಅಂತ ಕೆಲವ್ರಿಗೆಲ್ಲ ಹೇಳಿರ್ತಾನೆ. ಕೆಲವರು ಇವನಿಗೆ ಆ ಒಂದು ನವರಾತ್ರಿ ದಿನ ಕಚೇರಿಯಲ್ಲಿ ಹಾಡಲು ಅವಕಾಶ ಕೊಡಿಸೋದಾಗಿ ಹೇಳಿರ್ತಾರೆ. ಆದರೆ ಅದು ನಡೆಯೋದಿಲ್ಲ. ಯಾವುದೇ ಸಂಪಾದನೆ ಸುಬ್ಬಣ್ಣನಿಂದ ಆ ಒಂದು ಮನೆಗೆ ಸಿಗ್ತಾ ಇರೋದಿಲ್ಲ. ಇದರಿಂದ ಅವರ ಅಮ್ಮ ಏನಾದರೂ ಹೇಳ್ತಾ ಇರ್ತಾರೆ. ಹೀಗೆ ಹೋಗ್ತಾ ಇರಬೇಕಾದ್ರೆ ಲಲಿತಾ ಗರ್ಭಿಣಿ ಆಗ್ತಾಳೆ. ಅವರಿಗೆ ಒಂದು ಗಂಡು ಮಗು ಜನಿಸುತ್ತೆ. ಒಂದಿನ ಏನಾಗುತ್ತಂದರೆ ಸುಬ್ಬಣ್ಣನ ಮಡದಿಯಾದಂತಹ ಲಲಿತಾ ಒಂದು ವಿಷಯವನ್ನು ಹೇಳ್ತಾಳೆ. ಏನು ಅಂದರೆ, ನಾನು ಮತ್ತೊಮ್ಮೆ ಗರ್ಭಿಣಿ ಆಗಿದ್ದೀನಿ ಅಂತ ಹೇಳ್ತಾಳೆ. ಈಗನೇ ನಮ್ಮ ಇರುವ ಒಬ್ಬ ಮಗನನ್ನು ಬೆಳೆಸೋದಕ್ಕೆ ನಾವು ಹಲವಾರು ಮಾತುಗಳನ್ನ ಕೇಳಿಕೊಂಡು ಕಷ್ಟಪಡ್ತಾ ಇದ್ದೀವಿ. ಈಗ ಇದು ಒಂದು ಬೇಕಾ ಅಂತ ಅವರ ಒಂದು ಚಿಂತೆ. ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ಸುಬ್ಬಣ್ಣ ಏನು ಮಾಡ್ತಾನಂದರೆ ಒಂದು ನಿರ್ಧಾರ ಮಾಡ್ತಾನೆ. ಅವನು ಆ ರಾತ್ರಿ ತನ್ನ ಮಡದಿ ಹಾಗೂ ಮಗನನ್ನು ಕರ್ಕೊಂಡು ಮನೆ ಬಿಟ್ಟು ಹೊರಟೋಗ್ತಾನೆ. ಅವರು ಶ್ರೀರಂಗಪಟ್ಟಣದ ಹತ್ರ ಹೋಗ್ತಾರೆ. ಅಲ್ಲಿಂದ ಹಾಗೆ ತಮ್ಮ ಪಯಣವನ್ನು ಮುಂದುವರಿಸ್ತಾರೆ. ಅವರು ಹೀಗೆ ಊರು ದಾಟಿ ರಾಯಚೂರು, ಮುಂಬೈ, ಕಾಶಿ ಅಂತ ಹೋಗಿ ಕೊನೆಗೆ ಕಲ್ಕತ್ತಾದಲ್ಲಿ ಸೇರಿಕೊಳ್ತಾರೆ. ಕಲ್ಕತ್ತಾದಲ್ಲಿ ಸುಬ್ಬಣ್ಣ ಕೆಲವೊಂದು ಸಂಗೀತ ಪಾಠಗಳನ್ನು ಹೇಳಿಕೊಡೋ ಮೂಲಕ ಸ್ವಲ್ಪ ಸಂಪಾದನೆ ಮಾಡಿ ಒಂದು ಸಣ್ಣ ಮನೆಯನ್ನು ಮಾಡಿಕೊಂಡು ತನ್ನ ಜೀವನವನ್ನು ನಡೆಸ್ತಾ ಇರ್ತಾನೆ. ಈ ಕಡೆ ಮೈಸೂರಲ್ಲಿ ಏನಾಗುತ್ತಂದರೆ ತನ್ನ ಮಗ ಹಾಗೂ ಸೊಸೆ ಎಲ್ಲ ತಮ್ಮನ್ನು ಬಿಟ್ಟು ಹೊರಟೋದ್ರು ಅನ್ನೋ ವಿಷಯ ಶಾಸ್ತ್ರಿಗಳಿಗೆ ಹಾಗೂ ಅವರ ಮಡದಿಗೆ ಗೊತ್ತಾದಾಗ ತುಂಬ ಬೇಸರ ಆಗುತ್ತೆ ಅವರಿಗೆ. 25 ವರ್ಷ ಸಾಕಿ ಸಲಹಿದ ಮಗ ಈಗ ನಮ್ಮನ್ನು ಬಿಟ್ಬಿಟ್ಟು ಹೊರಟೋದ್ನಲ್ಲ ಅಂತ ಶಾಸ್ತ್ರಿಗಳಿಗೆ ಬೇಸರ ಆಗುತ್ತೆ. ಶಾಸ್ತ್ರಿಗಳ ಮಡದಿ ಅಂದರೆ ಸುಬ್ಬಣ್ಣನ ತಾಯಿಗೆ, ನಾನೇನೋ ಇವರು ಒಳ್ಳೆಯದಕ್ಕೋಸ್ಕರ ಹೇಳಿದೆ, ಆದರೆ ಇವರು ಅದನ್ನು ತಪ್ಪು ತಿಳ್ಕೊಂಡು ಮನೆ ಬಿಟ್ಟು ಹೊರಟೋದ್ರಲ್ಲ, ಚಿನ್ನದಂಥ ಸೊಸೆ ಅವಳು, ಯಾವತ್ತೂ ಒಂದು ಎದುರು ಮಾತಾಡ್ತಾ ಇರಲಿಲ್ಲ, ಅಂಥವಳನ್ನ ಕಳ್ಕೊಂಡ್ಬಿಟ್ನಲ್ಲ ಅಂತ ಅವ್ರಿಗೆ ಬೇಸರ ಆಗುತ್ತೆ. ಹೀಗೆ ಕಾಲ ಉರುಳ್ತಾ ಇದೆ. ಸುಬ್ಬಣ್ಣನಿಗೆ ಮಗ ಮತ್ತು ಒಬ್ಬಳು ಮಗಳು ಇರ್ತಾಳೆ. ಒಮ್ಮೆ ಏನಾಗುತ್ತಂದರೆ ಹರಿದ್ವಾರದಲ್ಲಿ ಒಂದು ಮೇಳ ಇದೆ ಅಂತ ಗೊತ್ತಾಗುತ್ತೆ. ಶಾಸ್ತ್ರಿಗಳು ತಮ್ಮ ಮಡದಿಯೊಂದಿಗೆ ಆ ಒಂದು ಮೇಳಕ್ಕೆ ಹೋಗ್ತಾರೆ. ಅಲ್ಲಿ ಯಾವುದಾದ್ರೂ ಒಂದು ಕಡೆ ತನ್ನ ಮಗನನ್ನು ನೋಡ್ಬೋದಾ ಅಂತ ಒಂದು ಸಣ್ಣ ಆಸೆ ಅವರಿಗೆ. ಈ ಕಡೆ ಕಲ್ಕತ್ತೆಯಲ್ಲಿ ಲಲಿತಾ ತನ್ನ ಗಂಡನಾದ ಸುಬ್ಬಣ್ಣನ ನಾವು ಹರಿದ್ವಾರದ ಮೇಳಕ್ಕೆ ಹೋಗೋಣ ಅಂತ ಹೇಳ್ತಾಳೆ. ಸರಿ ಅಂತ ಸುಬ್ಬಣ್ಣ ತನ್ನ ಒಂದು